ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬರ್ಡೇ ಇದ್ದಿದ್ದರಿಂದ ನನ್ನ ಬರ್ಡೇ ಲಾಗ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಓ, ಪಾರ್ಥನ್ ಕಡೆಯಿಂದ ಕೇಕಾ? ಇವಾಗ ನೀನೇ ಕಟ್ ಮಾಡ್ತೀಯಾ? ಅದಕ್ಕೆ ಇದ್ದ ಯಾರ್ದು ಬರ್ಡೇ? ನಿಂದಲ್ಲ ಕಡೆ ಅತ್ತ. ನಾನು ಅವನಿಗೆ ಖುಷಿ 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 ಖುಷಿ. ಕೀಮ ಚಿನ್ನು ಯಾರು ಎದುರಿಸಿದ್ದು ಚಿನ್ನಮ್ಮ? ಬೇಗ ಬಾ, ಕೇಕ್ ಕಟ್ ಮಾಡೋದಂತೆ. ಚಿನ್ನಿ, ಯಾರ್ದು ಬರ್ಡೇ? ಈಗ ಯಾರು ಕೇಕ್ ಕಟ್ ಮಾಡ್ತಾರೆ? ನೀನು ಆಮೇಲೆ ಓ, ಇಬ್ರದು ಬರ್ಡೇ. ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು ಅನ್ನು. ಮತ್ತೆ ಕಟ್ ಮಾಡೋಣ. ಬನ್ನಿ. ಹ್ಯಾಪಿ ಬರ್ಡೇ. ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್. ಯಾರಿಗೆ ತಿನ್ಸಿ ಫಸ್ಟ್? ಈಗ ಆನ್ ಫೇಸ್ ನಡೆಯಲ್ಲ. ಇರಮಗ್ನೆ ಕೇನ್ ಬೇಡ ಇರಮ್ಮ. ಅಯ್ಯೋ, ಅತ್ತೆ ಕೊಡು ಹೋಗ್ಲಿ, ಅತ್ತೆಗೆ ತಿನ್ಸು. ಹಂಗೆ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಅಯ್ಯೋ, ಇವಾಗ ಮಾರ್ನಿಂಗ್ ಇದ್ದು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಇವತ್ತು ಶಾವಿಗೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಶಾರ್ಟ್ಸ್ಗೆ ಹಾಕ್ತೀನಿ. ಚಿನ್ನಿ, ಅಪ್ಪಂಗೆ ಬಾಯ್ ಮಾಡು ಮಗ್ನೆ. ಬಾಯ್ ಬಾಯ್. ನೀನು ಹೋಗಂಗಿಲ್ಲ, ನೀನು ಬಿಟ್ಟು ಹೋಗ್ತಾ ಇರೋದಪ್ಪ. ಪಾಪ. ಬಾಯ್ ಬಾಯ್ ಬಾಯ್. ಅಯ್ಯೋ, ಅಲ್ಲಿ ಬಾಯ್ ಮಾಡು. ಇವನು ಎಲ್ಲಿಗೆ ಹೋಯ್ತಾನೆ? ಅದಕ್ಕೆ ಸುಮ್ಮನೆ ಆಯ್ತಾನ? ಚಿನ್ನ ನಂಗೆ ಕೊಡು ಮಗ್ನೆ. ಹುಷಾರಾಗಿ ಇಟ್ಕೊಳ್ಳೋಣ. ಏ, ಡೂಪ್ಲಿಕೇಟ್ ಕಾಣೋದು. ಏನೋ ಕವರ್ ಕೊಟ್ಬಿಟ್ಟು ಪಾಪ ಹುಡುಗಂಗೆ ಮೋಸ ಮಾಡ್ತಿದ್ದೀರಾ. ಬಾಯ್ ಕಣವಿನು. ಏ ಚಿನ್ನು, ನಾವು ಹೋಗೋಣ ಬಾ, ನಾವು ಮಾಮಿ ಹೋಗೋಣ. ಬಾಯ್ ಬಾಯ್ ಮಾಡು, ಬಾಯ್ ಮಾಡು ಚಿನ್ನು. ಮಾತಾಡ್ಸ್ಬಿಡ ಅವನ್ನ. ಓಡು, ನಿಮ್ಮಪ್ಪ ಹೋಯ್ತ. ನಾನು ಇಟ್ಕೊಂತೀನಿ, ಬಾ. ಇಡು, ಪೂಜೆ ಮಾಡಿ. ಅಯ್ಯೋ ದೇವ್ರೇ. ನನ್ನ ಕಂಪ್ಲೀಟ್ ಔಟ್ಲುಕ್ ಬಂದು ಈ ಥರ ಇದೆ. ನಾನು ಇದನ್ನ ಮೆಟೀರಿಯಲ್ ಪರ್ಚೇಸ್ ಮಾಡಿ ಸ್ಟಿಚ್ ಮಾಡಿಸಿರೋಂಥದ್ದು. ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡ್ತಾ ತಿಳಿಸಿ. ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಪಾರ್ಥ ಅಂತೂ ಬರ್ತಾ ಇಲ್ಲ, ತುಂಬ ಗಲಾಟೆ ಮಾಡ್ತಿದ್ದಾನೆ. ಅಲ್ಲಿ ಹೋಗಿ ನೀರಲ್ಲಿ ಆಟ ಆಡ್ತಿದ್ದಾನೆ. ಬರಲ್ವಾ ನೀನು ಟೆಂಪಲ್ಗೆ?
ಬರಲ್ವಾ ಹೋಗೋಣ ನಡಿ ಮಾಮಿ ಹೋಗೋಣ ಬರಲ್ವಾ ಚಿನ್ನ ಎಷ್ಟು ಗಲಾಟೆ ಮಾಡ್ತಾನೆ ನೋಡಿ ಯಾವಾಗ್ಲೂ ಗಲಾಟೆ ಮಾಡೋದೇ ನನ್ನ ಕೆಲಸ ಇನ್ನು ತೀಟೆ ಅಂತ ಅಪ್ಪನ ಬಿಟ್ಟು ಹೋಗಿರೋದು ಅಲ್ವಾ ಚಿನ್ನು ಬಾ ಮಾಮಿ ಹೋಗೋಣ ಬಿಟ್ಟು ಹೋಗೋಣ ಮಾಕೃತಿ ಫಸ್ಟ್ ಅತ್ತೆ ಫಸ್ಟ್ ಯಾರು ನೀನ್ ಫಸ್ಟ್ ಅತ್ತೆ ಲಾಸ್ಟ್ ಟೆಂಪಲ್ಗೆ ಅಂದ್ಬಿಟ್ಟು ಮಂಗಳವಾರ ಆಗಿದ್ದರಿಂದ ಹುಡುಸ್ಲಮ್ಮ ಟೆಂಪಲ್ಗೆ ಬಂದಿದ್ವಿ. ಇದು ಆ್ಯಕ್ಚುಲಿ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ಏನಾದರೂ ಹುಷಾರು ತಪ್ಪಿದ್ರೆ ಎಲ್ಲ ಮಕ್ಕಳನ್ನ ಆಲ್ಮೋಸ್ಟ್ ಇಲ್ಲಿ ಕರ್ಕೊಂಬಂದರೆ ಹುಷಾರಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಇದು ನಮ್ಮ ಹಾಸನ್ BM ರೋಡಲ್ಲೇ ಇದೆ. ಯಾರೆಲ್ಲ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಾನು ಸಾಮಾನ್ಯ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಈ ಟೆಂಪಲ್ಗೆ ಬರ್ತೀನಿ. ರಶ್ ಇರಲ್ಲ. ನೋಡ್ತಾನೆ ಮನೇಲಿ ಪೈಪ್ ಯಾವಾಯ್ತು ನೋಡ್ತಾನೆ. ಕುಂಕುಮ ಇಟ್ಕೊಳ್ಳಿ ಪಪ್ಪು. ಅಲ್ಲಿ ಚಿನ್ನಿ ಮಾಮಿ ಆ್ಯಕ್ಚುಲಿ ನಾವು ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ ನಮಗೆ 3 ದೇವರ ದರ್ಶನ ಆಗುತ್ತೆ. ಶನಿದೇವರು ಮತ್ತು ಕರಿಬೀರೇಶ್ವರ ಹಾಗೆ ಹುಡುಸ್ಲಮ್ಮ 3 ದೇವರನ್ನ ಕೂಡ ನಾವು ಒಂದೇ ಟೆಂಪಲಲ್ಲಿ ದರ್ಶನ ಮಾಡ್ಬೋದು. ಆ್ಯಕ್ಚುಲಿ ನಮಗೆ ದೇವಸ್ಥಾನದಲ್ಲಿ ದರ್ಶನ ತುಂಬಾ ಚೆನ್ನಾಗಾಯಿತು. ಈವ್ನಿಂಗ್ ಟೈಮ್ ಬಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ದೇವ್ರು ಕೂಡ ನೋಡೋಕ್ಕಾಗಲ್ಲ. ಹೇಗ್ ಮಾಡ್ತೀಯ? ಅವರು ಫೋನೇ ಮಾಡಿಲ್ವಲ್ಲ. ಕೊಡಬಾರ್ದು ಚಿನ್ನು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ದುಡ್ಡು ಕೊಟ್ಟು ಯಾರು ಕೊಟ್ಟಿದ್ದು? ಅಂಕಲ್ ಥ್ಯಾಂಕ್ ಯು ಅಂದ ನೀನು? ಸ್ವಲ್ಪ ಡಿಫ್ರೆಂಟ್ ಯೂನಿಕ್ ಡಿಸೈನ್ಸ್ ಇಷ್ಟೇನಾ ತೆಗೆದಿದ್ದು ಶೋರೂಮ್ ಆದಮೇಲೆ ತೋರಿಸಿ ಆರ್ಟಿಫಿಷಿಯಲ್ ನೋಡಿದೆ ಸೆಕೆಂಡ್ ಮಾಡ್ಕೊಂಡು ಬರ್ತ್ಡೇ ಸ್ಪೆಷಲ್, ಬರ್ತ್ಡೇ ಗಿಫ್ಟಿಂಗ್. 1-2D ಇದು ಒಳ್ಳಿದೆ ಆಯ್ತಾ? ಸ್ಕೀಮ್ ಆಗಿದೆ 5,000. ಮೇಡಮ್ ಹತ್ರ ಬೇಕಾದ್ರೆ 20% ಆಫ್ ಮಾಡಿಸಿ ಸ್ಕೀಮ್ ಮಾಡಿಸು ಊರೆಲ್ಲ. ಚೆನ್ನಾಗಿದೆ. 25 ಎಷ್ಟು? 31. 21 ಏನೇನು ಅವನಿಗೆ ಹೇಳ್ತಿರೋದು ಸ್ಕೀಮ್. ನೀವು ಕಡಿಮೆ ಕೊಡ್ತೀನಿ ಲಿಪ್ಸ್ಟಿಕ್ ತೆಗಿ. ನೋಡಿ ಚಿನ್ನಿ, ಏನದು?
ಅದ್ರ ಹೆಸರೇನು? ಕುಚ್ ಬರ್ಡೇ ಸ್ಪೆಷಲ್ ಇವತ್ತು ಅಡುಗೆ ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಅಂದ್ರೆ ಅಡುಗೆ ಅಂದರೆ ತವಾ ಫ್ರೈ ಮಾಡ್ತೀನಿ. ಫಿಶ್ ತವಾ ಫ್ರೈ ಮತ್ತು ಮಟನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು. ತಮ್ಮನೇ ಇಲ್ಲ, ತಮ್ಮ ಏನೋ ಎಮರ್ಜೆನ್ಸಿ ವರ್ಕ್ ಇತ್ತು ಅಂತ ಅಂದ್ಬಿಟ್ಟು ಹೈದ್ರಾಬಾದ್ಗೆ ಹೋದ. ಸೊ ನಾನು ಕೃತಿ ಇಬ್ಬರೇ. ಸೆಕೆಂಡ್ ಸಿಸ್ಟರ್ನ ಇನ್ವೈಟ್ ಮಾಡಿದ್ದೀನಿ. ಗೊತ್ತಿಲ್ಲ ಯಾರು ಜಾಯಿನ್ ಆಗ್ತಾರೆ ಅಂತ. ಹಸ್ಬೆಂಡ್ಗೆ ಲೀವ್ ಇಲ್ಲ, ಮೋಸ್ಟ್ಲಿ ಬರ್ಬೋದು ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಲೀವ್ ಇಲ್ಲ ಅಂತ ಹೇಳಿದ್ರು, ನೋಡೋಣ. ಬಟ್ ಇವಾಗ ನಾನು ಫಸ್ಟ್ ಫಿಶ್ಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಫಿಶ್ ತವಾ ಫ್ರೈಗೆ ನಾನೇ ಓನ್ ರೆಸಿಪಿ, ಅಂದರೆ ನಾನೇ ಓನಾಗಿ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ತೇಜು ಮಸಾಲ ಪೌಡರ್, ಅಂದರೆ ಫಿಶ್ ಫ್ರೈ ಪೌಡರ್ ಬರುತ್ತಲ್ವ, ಕಬಾಬ್ ಪೌಡರ್ದು, ಅದನ್ನು ಒಂದು ಪ್ಯಾಕೆಟ್ ಹಾಕೊಂಡಿದ್ದೀನಿ. ಜೊತೆಗೆ ಲೆಮನ್ನು, ಮೊಟ್ಟೆ ಮತ್ತು ಅಚ್ಕಾರದ ಪುಡಿ, ಸ್ವಲ್ಪ ಸಾಲ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಫಿಶನ್ನು ಹಾಕಿ ನೀಟಾಗಿ ಸ್ವಲ್ಪ ಹೊತ್ತು ನಾವು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಫಿಶ್ ಹಾಕೊಂಡು ಈ ಥರ ನೀಟಾಗಿ ಮಸಾಲೆ ಎಲ್ಲ ಹಚ್ಕೋಬೇಕು. ಹಚ್ಬಿಟ್ಟು ಒಂದು 1/2 hour ಫ್ರಿಡ್ಜಲ್ಲಿ ಇಡ್ತೀನಿ ನಾನು. ಅದು ಚೆನ್ನಾಗಿ ಮಸಾಲೆ ಎಲ್ಲ ಫಿಶ್ಶಿಗೆ ಹಿಡಿಬೇಕಲ್ವ, ಅದು ಚೆನ್ನಾಗಿ ಮ್ಯಾರಿನೇಟ್ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇದನ್ನು ನಾವು ಆಯಿಲಲ್ಲೂ ಡೀಪ್ ಫ್ರೈ ಮಾಡಿ ಕೂಡ ತಿನ್ಬೋದು. ಬಟ್ ನಮ್ಮನೇಲಿ ಎಲ್ಲರೂ ಸ್ವಲ್ಪ ತವಾ ಫ್ರೈ ಇಷ್ಟಪಡ್ತಾರೆ, ಅದನ್ನೇ. ಮತ್ತು ಆಯಿಲ್ ಕೂಡ ಸ್ವಲ್ಪ ಕಡಿಮೆ ತಗೊಳ್ಳೋದ್ರಿಂದ ನಾನು ಅದನ್ನೇ ಪ್ರಿಫರ್ ಮಾಡ್ತೀನಿ. ಕೃತಿ ಮಟನ್ ಸಾಂಬಾರ್ಗೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾಳೆ. ಮಟನ್ ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ, ಎಲ್ಲ ಅಡುಗೆ ನನ್ನ ಹತ್ರ ಮಾಡಿಸ್ತಿದ್ದಾಳೆ. ಮಟನ್ ನೀಟಾಗಿ ತೊಳ್ಕೊಂಡಿದ್ದೀನಿ. ಚನ್ನರಾಯಪಟ್ಟಣದಷ್ಟು ಚೆನ್ನಾಗಿಲ್ಲ, ನಮ್ಮ ಚನ್ನರಾಯಪಟ್ಟಣ ತುಂಬ ಫೇಮಸ್ ಮಟನ್ಗೆ. ಬಟ್ ಇಲ್ಲಿ ಓಕೆ. ಬಟ್ ಊರಿಂದ ಬಂದಿದ್ದಿದ್ರೆ ಯಾರಾದರೂ ಇವತ್ತು ತರಿಸ್ಕೋಬೋದಿತ್ತು. ಸಾಮಾನ್ಯ ನಾವು ಹಾಗೆ ಮಾಡೋದು, ಊರಿಂದ ಯಾರಾದರೂ ಬರುವಾಗ ಅಲ್ಲೇನೆ ತರಿಸ್ಕೊತೀವಿ. ಬಟ್ ಇವಾಗ ಅಲ್ಲಿ ಯಾರು ಇಲ್ಲ ಅಂತ ಅಂದ್ಬಿಟ್ಟು ನಾನೇ ಹೋಗಿ ತಗೊಂಡು ಬಂದಿದ್ದೀನಿ. ಇವಾಗ ಫಸ್ಟ್ ಸಾಂಬಾರೆಲ್ಲ ಮಾಡಿಡಬೇಕು. ಫಸ್ಟ್ ಇವಾಗ ಸ್ವಲ್ಪ ಆಯಿಲ್ನ ಹಾಕೊಂಡಿದ್ದೀನಿ, ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಬಾಡಿಸೋದಕ್ಕೆ ಅಂದ್ಬಿಟ್ಟು. ತುಂಬ ಆಯಿಲ್ ಹಾಕಿದರೆ ಆಲ್ರೆಡಿ ಸ್ವಲ್ಪ ಮಟನ್ ಫ್ಯಾಟ್ ಜಾಸ್ತಿ ಕೊಟ್ಟಿದ್ದಾರೆ, ಹಾಗಾಗಿ ಸ್ವಲ್ಪನೇ ಹಾಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಬಿಸಿ ಆಗ್ತಿಲ್ಲ ಅಷ್ಟೇ. ಸಿಮ್ಮಲ್ಲಿ ಇತ್ತು ನೋಡಿದ್ವಿ. ನಾನು ಅಡುಗೆ ಮಾಡೋದ್ರಲ್ಲೆಲ್ಲ ಅಷ್ಟೊಂದು ಏನು ಎಕ್ಸ್ಪರ್ಟ್ ಇಲ್ಲ, ಕೃತಿನೇ ಹೇಳ್ತಿದ್ದಾರೆ. ಬಟ್ ಓಕೆ, ಒಂದು ಲೆವೆಲಿಗೆ ಮಾಡ್ತೀನಿ. ಬಟ್ ಕೆಲವೊಂದು ಐಟಮ್ಸ್ನ ತುಂಬಾ ಚೆನ್ನಾಗಿ ಮಾಡ್ತೀನಿ. ಫ್ಯಾನ್ಸಿ ಐಟಮ್ಸ್ ಮಾತ್ರ ಸೂಪರ್ ಅಂತ. ಅದನ್ನ ಅವಳ ಬಾಯಲ್ಲೇ ಕೇಳ್ಬಿಡಿ. ಥ್ಯಾಂಕ್ ಯು. ಏನ ತೇಜು, ವಿಶ್ ಮಾಡಲ್ವೇನೋ? ನೋಡಿ, ನೀವು ಬರ್ತಿದ್ದಂಗೆ ತಿನ್ನೋದಕ್ಕೆ ಸ್ವೀಟ್ ಜಾಕ್ ಫ್ರೂಟ್ ಇಟ್ಟಿದ್ದೀನಿ. ಇವಾಗ ಅಕ್ಕ ನನಗೆ ಗಿಫ್ಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾಳೆ. ಸೊ ಸಿಟಿಗೆ ಹೋಗ್ತಾ ಇದೀವಿ. ಏನು ಕೊಡಿಸ್ತಾಳೆ ಅಂತ ನೋಡ್ತೀನಿ. ನಾನು ಗೋಲ್ಡ್ ಏನಾದರೂ ಕೊಡಿಸ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಅವಳು ಏನು ಕೊಡಿಸ್ತಾಳೆ ನೋಡ್ಬೇಕು. ಏನು ಕೊಡಿಸ್ತೀಯ? ಏನು ಕಾಮಿಡಿ ಮಾಡ್ತಿದ್ದಾರೆ ನೋಡಿ. ಡೈರಿ ಮಿಲ್ಕ್ ಅರೆ ನಂಬರಲ್ಲ, ಡೈರಿ ಮಿಲ್ಕ್ ಕೊಡಿಸ್ತಾಳಂತೆ, ಹಂಗಾರೆ ನಂಬರಲ್ಲ. ಎಲ್ಲ ಸಖತ್ತು ನನಗೆ ಕಾಲು ಎಳಿತಿದ್ದಾರೆ. ಓಕೆ, ಇವಾಗ ಅವಳು ಏನು ಕೊಡಿಸ್ತಾಳೆ ಅಂತ ನಾವು ಶಾಪಿಗೆ ಹೋಗಿ ನೋಡ್ತೀವಿ. ಏನೋ ಕೊಡಿಸ್ತಾಳೆ ಅಂತ ಬಂದರೆ ಡ್ರೆಸ್ ಕೊಡ್ಸೋದಕ್ಕೆ ಕರ್ಕೊಂಡ್ಬಂದಿದ್ದಾಳೆ. ನಾವು ಇಲ್ಲಿ ಹಾಸನಲ್ಲಿ ಹಳೆ ಬಸ್ ಸ್ಟಾಪ್ ಹತ್ರ ಆಪೋಸಿಟ್ ಬರ್ತಾ ಇದ್ದೀವಿ. ನೋಡಿ, ಗೋಲ್ಡ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಡ್ರೆಸ್ ಅಂಗಡಿ ಕರ್ಕೊಂಡ್ ಬಂದಿದ್ದಾಳೆ. ಈ ಥರದ್ರಲ್ಲಿ ತೋರಿಸಿ, ಬೇಡ ಆ ಥರದ ಈ ಥರದ್ರಲ್ಲೇ ತೋರಿಸಿ. ಇದರಲ್ಲಿ ಇಲ್ಲಿ ನಿಮ್ ಬರ್ದೇ ಇಲ್ಲ ಅನ್ಸುತ್ತೆ. ಇದು ಕೃತಿಕಾ ಬರ್ದಿರೋದು. ಸ್ವೀಟ್ ಹಾರ್ಟ್ ಲಾಸ್ಟ್ ಅತ್ತೆ ಲವ್ ಯು. ಇದು ಪಾರ್ಥಂದು. ಕನ್ನಡದಲ್ಲಿ ಬರ್ದಿರೋದು. ಇದು ಮತ್ತೆ ರಾಧ ಬರ್ದಿರೋದು. ಅದು ಕನ್ನಡ ಯಾರ್ದು? ರಾಧಾ. ಥ್ಯಾಂಕ್ ಯು ಸೋ ಮಚ್. ಇದು ಮನೆಯಲ್ಲಿ ಬರ್ದಿರೋದು. ಬೇಕು ಅಂತಲೇ ಎಲ್ಲಾದ್ರಲ್ಲೂ ನಾನು ಕಂಡಿಡುತ್ತಲ್ಲ ಬಂದ ತಕ್ಷಣ ಇವ್ರೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಯ್ತು.
ಅನ್ಕೊಂಡಿದ್ದೆ ಕಲಂದು. ರಾಧಂದು ಗೊತ್ತಾಯ್ತದ, ಬಟ್ ನಾನು ಕನ್ನಡದಲ್ಲಿ ಬರ್ದಾಳೆ ಅನ್ಕೊಂಡಿದ್ದೆ. ತೇಜು ನಿಂದು ನಿಮ್ಮ ಅಮ್ಮಂದು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸಿಮಿಲರ್ ಇದೆ. ನಿಂದು ನಿಮ್ಮ ಅಮ್ಮಂದು ಒಂಥರ ಇದೆ, ಲಭಿತ್ತು ಕಲಂದು ಒಂಥರ ಇದೆ. ಕಲಂದು ಆರಾಮಾಗಿ ಗೊತ್ತಾಗುತ್ತೆ. ನಾನು ಎಲ್ಲಾದ್ರಲ್ಲೂ ಅದಕ್ಕೆ ಚೇಂಜ್ ಮಾಡಿ ಬಟ್ ಗೊತ್ತಾಗಲ್ಲ. ಇದಾಗ್ತಿತ್ತು ಅಂತ ಇವರೇ ಕೇಕ್ ತರ ಬಂದ್ಬಿಟ್ಟಿದ್ದ. ಅದನ್ನೇ ಬರ್ದಿರೋದ್ನ ಸೇಮ್ ಬರ್ದಾರೆ. ಬೇರೆದಕ್ಕೆ ಬರೀರಿ ಚುಕ್ಕಿ, ಅದನ್ನೇ ಅವ್ನು ಬರ್ದಿದ್ದನ್ನ ನಾನು ಕಾಪಿ ಮಾಡಿದೆ. ವಾಶ್ ಮಾಡಿದ್ವಲ್ಲ ಅದಕ್ಕೆ ಅದಿದು ಡೆಕೋರೇಷನ್. ಈ ಡೆಕೋರೇಷನ್ ಒಂದ್ ನಿಮಿಷ ಇದು ಫುಲ್ ಐಡಿಯಾ ಕೊಟ್ಟಿದ್ದು ಕೃತಿಕತೆ. ಡೆಕೋರೇಷನ್ ನಾನು ಕೃತಿಕತೆ ಸೇರ್ಕೊಂಡು ಮಾಡಿರೋದು. ಓಕೆ, ಇದು ಹಾಫ್ ಥೀಮ್ ನಂದು. ರಾಧಮ್ಮ ನಾನು ಶಾಪಿಂಗ್ ಹೋಗಿದ್ವಿ, ಸ್ವಲ್ಪ ಅಡ್ಗೆದೇನೋ ಕಂಟಿನ್ಯೂಟಿ ಪಾರ್ಟ್ ಇತ್ತು, ಅದನ್ನ ಮಾಡೋದಕ್ಕೆ ಇದಾಗಿರೋ. ತೇಜಸ್ ಏನ್ ಮಾಡ್ದ? 50% ಬ್ಲೋ ಮಾಡ್ಕೊಟ್ರು. ತೆಗ್ದಾಯ್ತು. ನೋಡಲ್ಲಿ ತೆಗ್ದಿದ್ದೀನಿ. ಕೇಕ್ ಸ್ಮ್ಯಾಶ್ ಮಾಡಕ್ ನೋಡ್ತಾ ಇದ್ದೆ. ನಮ್ಮ ಮೊಬೈಲ್ ಹ್ಯಾಪಿ ಬರ್ತ್ಡೇ ಟು ಯು. Birthday to you. Happy birthday to you. Happy birthday to you. Claps, Chini claps mado. ಕಟ್ ಮಾಡಿಸ್ತೀನಿ. ಅವ್ನು ನೋಡ್ತಾನೆ ನನ್ಗೆ ಯಾಕೆ ಕೇಕ್ ಕಟ್ ಮಾಡಕ್ಕೆ. ಹ್ಯಾಪಿ ಬರ್ತ್ಡೇ. ನಾನು ಹಾಕ್ತೀನಿ ಎಲ್ಲ ಸೈಲೆನ್ಸ್ ಆಯ್ತಾ. ಹ್ಯಾಪಿ ಬರ್ಡೇ ಟು ಅ ಸ್ಟ್ರಾಂಗ್ ಅಂಡ್ ಗ್ರೇಟ್ಫುಲ್ ಮದರ್ ಆಫ್ ಅ ವಂಡರ್ಫುಲ್ ಡಾಟರ್. May your amazing strength and tireless efforts be rewarded with a wonderful, happy and healthy year. Happy birthday again. Thank you, thank you, thank ಕೇಕ್ you. ಕೇಕ್ Thank you so much. ಅಲ್ಲಿ ಅವ್ರಿಗೆ ಕೇಕ್ ಕೊಟ್ಬಿಟ್ಟು ಬೇ. ಚುಕ್ಕಿ Cake ತಿನ್ಸು. Bento cake. My favorite. ಚುಕ್ಕಿ Cup cake. Nice. Thank you so much. Too good. Thank you so much. Birthday ನಂದು. Bento cake. ಗೊತ್ತು. Thank you so much ಅಂತ. ಏ ಮೋಸ್ಟ್ಲಿ ಅದು ಹಂಗಲ್ಲ. Bento cake. ಚುಕ್ಕಿ ಮಾಡಿರೋ ಕೆಲಸ. Okay. ಒಂದು ಫೋಟೋ ತಗೊಂಡಿದ್ದೀನಿ. ಸೂಪರ್ ಅಂತ ತಗ್ಸಿದ್ದೀನಿ ನಾನು. Happy birthday. Thank you. ಹ್ಯಾಪಿ ಬರ್ತ್ಡೇ. Happy birthday to you. Happy birthday. ನನಗೆ ಈ ಥರ ಒಂದು ಫ್ಯಾಮಿಲಿ ಸಿಕ್ಕಿರೋದು ನಾನು ನಿಜವಾಗ್ಲೂ ಲಕ್ಕಿ ಅಂತಾನೆ ಹೇಳ್ಬೋದು. ಆಲ್ರೆಡಿ ಅಲ್ಲಿ ಅವನ ಓ ನಮ್ಮ ಮಗನೆ ಚೆನ್ನಾಗಿಲ್ಲ. ಹೆಂಗಿದೆ ಕೇಕು? ಥ್ಯಾಂಕ್ ಯು. ಓ ಸ್ಲೋಲಿ ಸ್ಲೋಲಿ ಸ್ಲೋಲಿ. ಹೆಂಗಿದೆ? ಎಮ್ಮಿ ಎಮ್ಮಿ ಆಗಿದ್ಯಾ? ನೀ ಯಾವಾಗಲೇ ತಿನ್ಲಿಲ್ವಲ್ಲ? ನಿನ್ನೆ ತಿಂದ? ಓಕೆ ಓಕೆ. ಫೈನಲಿ ನನ್ನ ಲಾಗನ್ನ ಮುಗಿಸ್ತಾ ಇದ್ದೀನಿ. ಹೋಲ್ ಡೇ ನಾನು ಏನು ಮಾಡಿದೆ ಅನ್ನೋದನ್ನ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಕಮೆಂಟನ್ನು ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.